ವಿದ್ಯಾರ್ಥಿಗಳು ಮಾಡ್ರಿ. ಈ ಗಣಿತಗಳನ್ನು ಮಾಡೋದರಿಂದ ನಿಮಗೆ ಎಷ್ಟು ನಾಲೆಜ್ ಬರ್ತದಂದ್ರೆ ಎಲ್ಲ ಕ್ರಿಯೆಗಳು ಬರ್ತಾವೆ. ಇದು ಒಂದು ಅನುಕ ನಂಬರ್ ನೀವು ಭಾರಿ ಎಕ್ಸ್ಪರ್ಟ್ ಆಗಿಬಿಟ್ರೆ ಅಂದ್ರೆ ಯಾವ ಬೇಕಾದ ಗಣಿತಗಳನ್ನು ಮಾಡ್ಬೋದು. ಅದು ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಇದು. ಇದು ನೋಡ್ರಿ, ಇದು ಒಂದೇ ನೀವು ಸುಟಿ ಒಳಗೆ ವೆಕೇಶನ್ ಕ್ಲಾಸ್ ಹೇಳ್ಕೊತ ಕೂತ್ಬಿಟ್ರೆ ಮುಗಿದೋತು. ನೋಡ್ರಿ ಎಷ್ಟು ಚಂದ. ಈಗ ಬಿಡಿಸೋದಾಯ್ತಲ್ಲ, ನಾ ಮ್ಯೂಟ್ ಮಾಡಿರಿ. ಬಿಡಿಸೋದಾದ ಕೂಡಲೇ ವಿಡಿಯೋ ಆನ್ ಮಾಡಿ ನೋಡ್ರಿ. ಇಲ್ಲೇ 3/4 ಮೈನಸ್ 1/4 ಪ್ಲಸ್ 2/3 ಈಗ ನೋಡಿ. ಆಮೇಲೆ 2/3 ಇಡ್ರಿ, 3/2 ಇಡ್ರಿ. ಆಮೇಲೆ ಗುಂಡೆ 4/5 ಭಾಗಿಲೆ 3/5. ಈಗ ನೀವು ಕ್ರಿಯೆ ಮಾಡಬೇಕಾದದ್ದು ಭಾಗಕ್ಕ. ಅದರ ಉತ್ತರ ಎಷ್ಟು ಬರ್ತದೆ ಅನ್ನೋದು ನೀವು ತಿಳ್ಕೊಳ್ಳಿ. ನೋಡಿ, 4/5 ಭಾಗಿಲೆ 3/5 ಬರೋಬ್ಬರಿ 4/5. 4/5 ಇಂಟು 5/3. ಈ ಹೋಯ್ತು 5, ಇದು ಹೋಯ್ತು ಅಂದ್ರೆ 4/3. ಇದನ್ನು ತಂದಿದ್ರೆ ಮೊದಲನೇಗೆ ಇಟ್ಬಿಟ್ಟು 3/4 ರೂಲ್ಸ್ ಪ್ರಕಾರ ಮಾಡೋದು ಗಣಿತ. 1/4 ಪ್ಲಸ್ 2/3 ಗುಂಡ್ಲೆ 3/2 ಗುಂಡ್ಲೆ 4/3. ಇಲ್ಲಿ ನೋಡಿ, ಇಲ್ಲಿಂದ ಬತಾಟ್ಗಿದ ಗುಣಾಕಾರ ಅದ. ಈ 3 ಹೊತ್ತು, ಈ 3 ಹೊತ್ತು, ಈ 2 ಹೊತ್ತು, ಈ 2 ಹೊತ್ತು. ಎಷ್ಟು ಉಳಿತು ಈಗ? 4/3 ಉಳಿತಿದ್ದು ನೋಡ್ರಿ. ಇದ್ರ ಉತ್ತರ ಎಷ್ಟು ಉಳಿತು? 4/3. 3/4 ಮೈನಸ್ 1/4 ಪ್ಲಸ್ 4/3 ನೋಡಿ. ಲಸ ಎಷ್ಟು ಬರ್ತದೆ? ಇದ್ರದ್ದು 12 ಬರ್ತದೆ ನೋಡಿ. 4/3 4/3 3/4 3/3 9 ಮೈನಸ್ 3/1 3 ಪ್ಲಸ್ 4/4 16 ನೋಡಿ. 16 1 9 25. ಇದು ಪ್ಲಸ್ 16 9 25 ಮೈನಸ್ 3 ಡಿವೈಡೆಡ್ ಬೈ 12 ಇಸ್ ಈಕ್ವಲ್ ಟು 22 ಡಿವೈಡೆಡ್ ಬೈ 12. 2 11 2 6 ಬರೋಬ್ಬರಿ 11 6 6 1 6 5 6 ನೋಡಿ. ಉತ್ತರ ಬಂದದ ಇದು. ನಿಮ್ಮದು ಕರೆಕ್ಟ್ ಅದನ್ನ ಇಲ್ಲ ಎಲ್ಲ ಸರಿಯಾಗಿ ನೋಡಿಕೊಂಡು ಕರೆಕ್ಟಾಗಿ ಉತ್ತರನ ಹೆಂಗೆ ಹಚ್ಚೀನಿ ಅನ್ನೋದು ಗಣಿತಗಳನ್ನು, ಇಂಥ ಗಣಿತಗಳನ್ನು ತಪ್ಪಲಾರ್ದ ನಾ ಹೆಂಗೆ ತಿಳಿಸೀನಿ ಅನ್ನೋದು ಅರ್ಥ ಮಾಡಿಕೊಂಡು ನೀವು ಗಣಿತಗಳನ್ನು ಮಾಡಬೇಕು. ನೋಡಿ ಹೆಂಗಿರ್ತಾವ ಗಣಿತ. ಹಿಂಗೆ ದೊಡ್ಡ ಇದ್ದಾಗ ಏನು ಮಾಡ್ಬೇಕು? ಅಲ್ಲೇ ತೆಗೆದು ಬಿಡ್ಬೇಕು. ಯಾಕಂದ್ರೆ ಜಾಗ ಉಳಿತಾಯ ಆಗ್ತಾವ. ನೋಡಿ, ಇದ್ರ ಉತ್ತರ ಎಷ್ಟು ಬಂದದ ನೋಡಿ. 4/3 ಇಲ್ಲಿ ಮೈನಸ್ 1/4 ಪ್ಲಸ್ ಇದ್ರ ಉತ್ತರ ಎಷ್ಟದ? 3/4 ಇಟ್ಟು ನೀವು ಮಾಡಿಬಿಟ್ಟು ಉತ್ತರ ಫೈನಲ್ ನೋಡಿ. ಇದನ್ನು ನೋಡಿ, 7 8 ಪ್ಲಸ್ 2 × 5 6 ಮೈನಸ್ 11 3 33 36 11 ಗುಂಡ್ಲೆ 11 24 ಗುಣಾಕಾರ ಕ್ರಿಯೆನ ಬಂದು ಮಾಡ್ಕೊಂಡ್ಬಿಟ್ಟು ಈ 11 ಹೊತ್ತು, ಈ 11 6 6 36 6 4 24 2 2 4 2 3 6. ಇದ್ರ ಉತ್ತರ ಎಷ್ಟು ಬಂತು? 3 2 ಬಂತು ನೋಡ್ರಿ. 7 8 ಪ್ಲಸ್ 6 12 1 5 17 ಮೈನಸ್ 3 2 ನೋಡಿ. ಸಮಾನದಲ್ಲಿ ಲೆಕ್ಕ ಮಾಡಬೇಕು. ಯಾಕಂದ್ರೆ ಇಲ್ಲಿ ಗುಣಾಕಾರ ಕ್ರಿಯೆಯನ್ನು ಮಾಡಿಕೊಂಡು ಮಾಡ್ಬೋದು.
ಯಾಕಂದ್ರೆ ಅಲ್ಲಿ ನೀವು ಸರಿಯಾಗಿ ಅರ್ಥ ಆಗಲಿಲ್ಲ ಅಂದ್ರೆ ನೀವೇನು ಮಾಡಬೇಕು ಮತ್ತೆ ಹೊಳ್ಳಿ ತಳಗೆ ಹಚ್ಕೋಬೋದು ಬೇಕಂದ್ರೆ ನೋಡ್ರಿ ಅದಕ್ಕೇನಾಗೋದು ಅಂದ್ರೆ ನೀವು ಮತ್ತೆ ಅದು ತಿಳಿಲಿಲ್ಲ ಅಂದ್ರೆ ನೀವು ಹಿಂಗೂ ಮಾಡ್ಬೋದು. ನೋಡಿ ತೋರಿಸ್ತೀನಿ ಮತ್ತೊಂದು ಸಲ ಮಾಡಿದ್ರೆ ನೀವೇ ಶಾಣ್ಯರಾಗ್ತದೆ. ಅದೇನು ತಪ್ಪಾಗಿಲ್ಲ ಅಂದ್ರೆ ಸ್ಟೆಪ್ ಅಲ್ಲೇದಲ್ಲೇನೂ ಮಾಡ್ಬೋದು ಮತ್ತು ನೀವು ತಳಗೂ ತಗೋಬೋದು. ನೋಡಿ ಮೈನಸ್ 11 ಮೂರಲೆ 33 1 36 11 ಅಂಶ ಗುಂಡ್ಲೆ 11 24 ಅಂಶ ನೀವು ತಗೊಂಡ್ರಿ. ಈ ಗುಣಾಕಾರನ ಹೊರಗೆ ತೆಗೆದು 36 11 ಅಂಶ ಗುಂಡ್ಲೆ 11 24 ಅಂಶ. ಈ 11 ಹೊತ್ತು ಈ 11 ಹೊತ್ತು 6 4 24 6 6 36 2 2 2 3 ಬರೋಬ್ಬರಿ ಎಷ್ಟಾಯ್ತು 3 2 ಅಂಶ. ಹಾಂ ಸರಿ 7 8 ಅಂಶ ಪ್ಲಸ್ 6 2 12 1 5 17 6 ಅಂಶ ಮೈನಸ್ ಇದರ ಉತ್ತರ ಎಷ್ಟು ಬಂದದ್ದು 3 2. ಲಸ ತಕ್ಕೋತ್ ಕೂಡಬಾರ್ದು ಬಾಯ್ದಿಂದ ಇಡಬೇಕು. ನೋಡ್ರಿ ಇದರಾಗ ಅತಿ ದೊಡ್ಡ ಅಂಕಿ ಯಾವುದು ನೋಡ್ರಿ. ನೀವೇನು ಮಾಡ್ತೀರಿ 8 6 2 ಲಸ ತಕ್ಕೋತೀರಿ. ಯಾವುದೇ ಒಂದು ಭಿನ್ನ ರಾಶಿ ಮಾಡುವಾಗ ಲಸ ಬಾಯ್ದಿಂದ ಮಾಡೋದು ಕಲಿಬೇಕು. ಇದೆ ಈ ಪ್ರಿನ್ಸಿಪಲ್ ಇವೆ ಮೇನ್ ಇಂಪಾರ್ಟೆಂಟ್ ನೀವು ತಿಳ್ಕೊಬೇಕಾದದ್ದೇ ಇದು. ಆಮೇಲೆ ನೀವೇನು ಮಾಡ್ತೀರಿ 8ಕ್ಕೆ 6ಕ್ಕೆ 2ಕ್ಕೆ ಲಸ ತಕ್ಕೋತ 2 ಮಾಡ್ಕೋತ ಕೂಡಬಾರ್ದು. ಇದರಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು ಅದನ್ನು ತಿಳ್ಕೊರಿ ಮೊದಲು. ಯಾವುದು 8 8 ಹೊರಗೆ ತೆಗೀರಿ. 8 1 8 ಇದರಲ್ಲಿ ಹೋತು ಇದರಲ್ಲಿ ಹೋಗಲಿಲ್ಲ. 8 8 16 ಇದರಲ್ಲಿ ಹೋತು 8 3 24 ನೋಡ್ರಿ 8ರಲ್ಲಿ ಹೋತು 6ರಲ್ಲಿ ಹೋತು 2ರಲ್ಲಿ ಹೋತು. ಇದೇ LCM. ಇಂಥ ಲೆಕ್ಕಗಳನ್ನು ತಿಳ್ಕೊಬೇಕು ನೀವು. 24 ಇಲ್ಲಿ ಇಡ್ರಿ. 8 3 24 6 4 24 2 12 ನೋಡಿ. ಆಮೇಲೆ ನೋಡಿ 7 3 21 ಪ್ಲಸ್ 17 4 68 ಮೈನಸ್ 12 3 36 8 1 9 8 1 9 6 2 8 89 ಮೈನಸ್ 36 ಡಿವೈಡೆಡ್ ಬೈ 24. ಯಾವುದೇ ಗಣಿತ ಯಾಕಂದ್ರೆ ನಾ ಅದಕ್ಕೆ ಮುದ್ದ ಮತ್ತೆ ನಿಮಗೆ ಕ್ಲಿಯರ್ ಆಗಲಿ ಅಂತ ತಿಳ್ಕೊಂಡೆ ನಾ ಇದನ್ನು ಮಾಡಿದೆ. LCM ತೆಗೆದು ಇದನ್ನ ಇಟ್ಕೋರಿ ನಿಮ್ಗೆ ಗೊತ್ತಾಗ್ತಾವ. 9ರಾಗ 6 ಹೋದ್ರೆ 3 ಆಮೇಲೆ 8ರಾಗ 3 ಹೋದ್ರೆ 5 24 24 2 48 53ದಾಗ 48 ಕಳೀರಿ. 13ರಾಗ 8 ಹೋತಂದ್ರೆ 5 ಕೆಲ ಬಂತು ಒಂದು 5ರಾಗ 5 ಅಂದ್ರೆ ಕೂಡಿ 2 ಪೂರ್ಣ 5 24 ಅಂಶ. ನೋಡು ಉತ್ತರ ಕರೆಕ್ಟ್ ಬಂದಿತ್ತು ಅಂದ್ರೆ ನಾ ಹೇಳ್ತೇನೆ. 2 5 24 ಅಂಶ 2 5 24 ಅಂಶ. ಆನ್ಸರ್ ಇಸ್ ಈಕ್ವಲ್ ಟು ನಾ ಆನ್ಸರ್ ಹಾಕಿದ ಅಂದ್ರೆ ಕರೆಕ್ಟ್ 2 5 24 ಅಂಶ. ನಿಮಗೆ ಇಂಥ ಗಣಿತಗಳನ್ನ ನಿಮಗೆ ಅದು ಕಾಣಿಸ್ತದಲ್ಲ ತೆಗೆದದ್ದು. ಇಂಥ ಗಣಿತಗಳು ವಿಡಿಯೋಗಳನ್ನು ನೀವು ನೋಡಿದಿರಿ ಅಂತಂದ್ರೆ ನೀವು ಮನೆ ಒಳಗೆ ತಯಾರಾಗ್ಬೋದು. ನೋಡಿ ಅಂಥ ಗಣಿತಗಳು ನೋಡಿ ಎಷ್ಟು ಚಂದವ ನೋಡ್ರಿ. ಇಂಥ ಗಣಿತಗಳನ್ನು ನೀವು ಪರ್ಫೆಕ್ಟ್ ಸುಟಿ ಒಳಗೆ ನೀವು ತಯಾರಾದರಿ ಅಂದ್ರೆ ಅದು ಯಾವ ಬೇಕಾದ ಗಣಿತ ಇದ್ರೂ ನಿಮಗೆ ತಿಳಿತಾವ. ನೋಡಿ ನನಗನ್ಸೋ ಮಟ್ಟಿಗೆ ನಿಮಗೆ ತಿಳಿದದ ಅಂತ ತಿಳ್ಕೊಂಡು ಬಿಡಿಸೋರು ಚೆನ್ನಾಗಿ ಬಿಡಿಸೋರು. ಫೇರ್ದಾಗ ಮತ್ತೊಂದ್ಸಲ ರಿವಿಷನ್ ಮಾಡ್ಬೋದು. ಭಾಳ ವರ್ಕ್ ಆಗ್ತದೆ ಇದರಿಂದ ರಿವಿಷನ್ ವರ್ಕ್ ಆಗ್ತದೆ ವಿಡಿಯೋದಿಂದ.